ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾವು ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ನನ್ನ ಮಗನ ಬರ್ಡೇ ಇತ್ತು. ಹಾಗಾಗಿ ಸಿಂಪಲ್ಲಾಗಿ ಮನೇಲೇ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನು ಬೇರೆಯೇ ಇತ್ತು. ಊರಿಗೆ ಹೋಗೋದಿತ್ತು. ಊರಲ್ಲಿ ಜಾತ್ರೆ ಇತ್ತು. ಹಾಗಾಗಿ ಊರಲ್ಲೇ ಹೋಗಿ ಸೆಲೆಬ್ರೇಟ್ ಮಾಡೋಣ ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ಇವ್ರದ್ದು ವರ್ಕು ರಜೆ ಅದು ಸಿಕ್ಕಿಲ್ಲ. ಹಾಗಾಗಿ ಸಂಡೇ ಕೂಡ ಈ ಸಲ ವೀಕೆಂಡ್ ಕೂಡ ವರ್ಕ್ ಇರೋದ್ರಿಂದ ಊರಿಗೆ ಹೋಗೋಕ್ಕೆ ಆಗಲಿಲ್ಲ ವೀಕೆಂಡಲ್ಲಿ. ಹಾಗಾಗಿ ಇಲ್ಲೇ ಬರ್ಡೇ ಸೆಲೆಬ್ರೇಟ್ ಮಾಡಿ ಊರಿಗೆ ಹೋದ್ವಿ. ಊರಿಗೆ ಹೋಗಿರೋ ಲಾಗ್ ಕೂಡ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಸಂಡೇ ಬಂದಿರೋದ್ರಿಂದ ಬರ್ಡೇ ಇಲ್ಲೇ ಸೆಲೆಬ್ರೇಟ್ ಮಾಡೋ ಅಂಥ ಸಿಚುವೇಶನ್ ಬಂತು. ಹಾಗಾಗಿ ಸಿಂಪಲ್ಲಾಗಿ ಮನೇಲೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಮ್ಮ ಆಂಟಿ ಅವರಿಗೆಲ್ಲ ಇನ್ವೈಟ್ ಮಾಡಿದ್ವಿ. ಅವರು ಕೂಡ ಅವ್ರ ಫ್ಯಾಮಿಲಿನೂ ಕೂಡ ಬರ್ತಾಯಿದ್ರು ಬರ್ಡೇಗೆ. ಸಿಂಪಲ್ಲಾಗಿ ನಾವು ನಮ್ಮ ಫ್ಯಾಮಿಲಿ ಮತ್ತು ಅವ್ರ ಫ್ಯಾಮಿಲಿ ಅಷ್ಟೇ ಬರ್ಡೇನ ಸೆಲೆಬ್ರೇಷನ್ ಮಾಡಬೇಕಾಯಿತು. ಸಂಜೆ ಟೈಮಲ್ಲಿ ಕೇಕ್ ಕಟಿಂಗ್ ಮಾಡಿಬಿಟ್ಟು ನೈಟ್ ಡಿನ್ನರ್ ಮಾಡ್ಕೊಂಬಿಡೋಣ ಅಂಥೇಳಿ ನಾನಿಲ್ಲಿ ಪನ್ನೀರ್ ಕುರ್ಮಾ ಮಾಡ್ತಾಯಿದ್ದೆ. ಮತ್ತು ಚಪಾತಿ ಜಾಮೂನ್ ಕೂಡ ಮಾಡಿಟ್ಟಿದ್ದೆ ಮಧ್ಯಾಹ್ನನೇ. ಪನ್ನೀರ್ ಕುರ್ಮಾ, ಚಪಾತಿ ಮತ್ತು ಅನ್ನ ಸಾಂಬಾರು ಇಷ್ಟೇ ಸಿಂಪಲ್ಲಾಗಿ ಆಗಿ ಬಂತು. ಯಾಕಂದರೆ ಮಾರ್ನಿಂಗ್ ಬೆಳಗ್ಗೆನೇ ನಾವು ಹೋಗಬೇಕಾಗಿತ್ತು ಊರಿಗೆ. ಹಾಗಾಗಿ ನಾನು ಸಿಂಪಲ್ಲಾಗಿ ಮಾಡ್ಕೊಂಬಿಡೋಣ ಅಂಥೇಳಿ ಇಷ್ಟು ಐಟಮ್ಸ್ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಮಧ್ಯಾಹ್ನನೇ ಜಾಮೂನ್ ಮಾಡಿ ಇಟ್ಟಿದ್ದೆ. ಅದೆಲ್ಲ ಸ್ವಲ್ಪ ಎಲ್ಲ ರಸ ಹೀರ್ಕೋಬೇಕಲ್ಲ, ಹಾಗಾಗಿ ಅದನ್ನು ಜಾಮೂನ್ ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಈಗ ಸ್ವಲ್ಪ ಪನ್ನೀರ್ ಪಲ್ಯ ಎಲ್ಲ ಮಾಡಿಟ್ಟು ಚಪಾತಿ ಎಲ್ಲ ಹಿಟ್ಟು ಕಲಸಿಟ್ಟು ದೇವಸ್ಥಾನಕ್ಕೊಂದು ಹೋಗಬೇಕಾಗಿತ್ತು. ಬೆಳಗ್ಗೆನೇ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಇವ್ರದ್ದು ವರ್ಕ್ ಇರೋದ್ರಿಂದ ಬೆಳಗ್ಗೆ ಏನೂ ಆಗಲೇ ಇಲ್ಲ. ಹಾಗಾಗಿ ಸಂಜೆ ಹೋಗಿ ಬಂದುಬಿಡೋಣ ಅವ್ರು ಬರೋ ಅಷ್ಟರಲ್ಲಿ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬೇಗನೆ ಅದಕ್ಕೆ ಪಲ್ಯ ಗಿಲ್ಯ ಎಲ್ಲ ರೆಡಿ ಮಾಡಿಟ್ಟು ಡಿನ್ನರ್ ಎಲ್ಲ ಮಾಡಿಬಿಟ್ರೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅವರು ಬಂದುಬಿಡ್ತಾರೆ. ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಬಿಡ್ಬೋದು ಅಂತ ಅಂದ್ಕೊಂಡು ನಾನು ಇಲ್ಲಿ ಪನ್ನೀರ್ ಕುರ್ಮಾ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ತರಕಾರಿ ಅದನ್ನೆಲ್ಲ ಹೆಚ್ಚಿ ಇಟ್ಕೊಂಡಿದ್ದೆ. ಈ ಪನ್ನೀರ್ ಕುರ್ಮಾ ಮಾಡಲಿಕ್ಕೆ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಕೂಡ ಮಾಡ್ಕೊಂಬಿಡ್ಬೋದು. ಇಲ್ಲಿ ಯಾಕೆ ಡ್ಯಾನ್ಸ್ ಮಾಡ್ತಿದ್ದೀನಿ ಅಂದರೆ ನಾವು ಹೋಗಿ ಬಂದು ದೇವಸ್ಥಾನಕ್ಕೆ ಹೋಗಿ ಬಂದು ಬಲೂನೆಲ್ಲ ಊದಿ ರೆಡಿ ಮಾಡೋಣ ಅಂದರೆ ಇವರು ಕೇಳಲಿಲ್ಲ. ಇಲ್ಲ ಬಲೂನು ಊದ್ಕೊಂತ ಕುಂತ್ಬಿಟ್ರು. ಎಲ್ಲ ಬಲೂನು ಊದಿ ಇಟ್ಬಿಟ್ಟಿದ್ದಾರೆ. ಅದು ನಾವು ಹೋಗಿ ಬರೋ ಅಷ್ಟೊತ್ತಿಗೆ 1-2 hours ಹೋಗಿ ಬಂದು ಎಲ್ಲ ಅವ್ರು ಬಂದು ಎಲ್ಲ ಟೀ ಕಾಫಿ ಎಲ್ಲ ಕುಡಿದು ಆದಮೇಲೆ ಬರ್ಡೇ ಮಾಡೋದು, ಕೇಕ್ ಕಟ್ಟಿಂಗ್ ಮಾಡೋದಲ್ವ. ಹಾಗಾಗಿ ಅಷ್ಟೊತ್ತಿಗೆ ಎಲ್ಲ ಒಡೆದೋಗ್ಬಿಡುತ್ತೆ. ಒಂದಾದರೂ ಹೊಡೆಯುತ್ತೆ ಅಂತ ಕೇಳಿದ್ರು ಕೇಳಲಿಲ್ಲ. 2-3-4 ಬಲೂನೇನೋ ಹೊಡೆದ್ಬಿಟ್ರು. ಹಾಗಾಗಿ ನಾನು ಹೇಳಿದ್ರು ಕೇಳಲಿಲ್ಲ, ಎಲ್ಲ ಊದಿ ಇಟ್ಟಿದ್ರು. ಓಕೆ ಹೊಡೆಯಿತು ಅಂತ ಹೇಳಿ ನಾನು ಹೇಳಿದ್ರು ಕೇಳಲಿಲ್ಲ ಅಂತ ನಾನು ಖುಷಿಲಿ ಕುಣಿತಾ ಇದ್ದೆ ಅಷ್ಟೇ. ಆ್ಯಂಡ್ ಪನ್ನೀರ್ ಕುರ್ಮಾ ಮಾಡಲಿಕ್ಕೆ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ನಾವು ಇಲ್ಲಿ ಮಾಡ್ಕೊಂಬಿಡ್ಬೋದು. ಅದಕ್ಕೇನು ಇಲ್ಲ, ಆನಿಯನನ್ನು ಸ್ವಲ್ಪ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ 1-2 ಮೆಣಸಿನ್ಕಾಯಿನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೋಬೇಕು. ಟೊಮೆಟೊನ 4 ಟೊಮೆಟೊನ ಮಿಕ್ಸಿ ಮಾಡಿ ಇಟ್ಕೋಬೇಕು. ಅದು ನಿಮ್ಮ ಕ್ವಾಂಟಿಟಿಗೆ ಎಷ್ಟು ನೀವು ಪನ್ನೀರನ್ನು ಆ್ಯಡ್ ಮಾಡ್ತೀರಾ ಅಷ್ಟು ನೀವು ಟೊಮೆಟೊನ ತೊಗೋಬೇಕಾಗುತ್ತೆ. ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕೂಡ ತೊಗೋಬೋದು. ನಾನಿಲ್ಲಿ 4-5 ಟೊಮೆಟೊ ತೊಗೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ. ಜೊತೆಗೆ ಅದನ್ನು ಸ್ವಲ್ಪ ಪುದೀನ ಇತ್ತು ಅಂತ ಹೇಳಿ ಪುದೀನ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೆ. ಪುದೀನ ಮತ್ತು ಟೊಮೆಟೊನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆಗೆ ಪಲಾವ್ ಎಲೆ ಮತ್ತು ಚಕ್ರ ಮೊಗ್ಗು ಅದನ್ನೆಲ್ಲ ಹಾಕಿ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡಿಬಿಟ್ಟು ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಚಾಪ್ ಮಾಡಿರೋಂಥ ಆನಿಯನನ್ನು ಇಲ್ಲಿ ನಾವು ಹಾಕಬೇಕಾಗುತ್ತೆ. ಅದು ಸ್ವಲ್ಪ ಬ್ರೌನಿಷ್ ಆದಮೇಲೆ ಇದು ಮಿಕ್ಸಿ ಮಾಡಿರುವಂಥದ್ದನ್ನು ಅದಕ್ಕೆ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅದನ್ನು ಹುರ್ಕೋಬೇಕಾಗುತ್ತೆ. ಅದಾದಮೇಲೆ ನಾವಿಲ್ಲಿ ಮಸಾಲಾನ ಆ್ಯಡ್ ಮಾಡ್ಕೋಬೋದು. ನಿಮ್ಮ ಹತ್ರ ಪನ್ನೀರ್ದು ಮಸಾಲ ಪೌಡರ್ ಇಲ್ಲ ಅಂದರೆ ನೀವು ಕೊರಿಯಂಡರ್ ಪೌಡರು, ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಗರಂ ಮಸಾಲ ಇದ್ದರೆ ಕೂಡ ಗರಂ ಮಸಾಲನೂ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಗರಂ ಮಸಾಲ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇದೆಲ್ಲ ಏನು ಬೇಡಪ್ಪ, ನಮ್ಮ ಹತ್ರ ಪನ್ನೀರ್ದು ಮಸಾಲೆನೇ ಇದೆ ಅಂದರೆ ಜಸ್ಟ್ ಅದು ಒಂದು ಸ್ವಲ್ಪ ಅದನ್ನೇ ಮಸಾಲಾನ ಆ್ಯಡ್ ಮಾಡಿಬಿಟ್ರೆ ಸಾಕು. ಅದು ಸ್ವಲ್ಪ ಆ್ಯಡ್ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ಅದಾದಮೇಲೆ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಂದರೆ ಮೊಸರು. ಸ್ವಲ್ಪ ಮೊಸರನ್ನ ನಾವು ಅದನ್ನು ಸ್ವಲ್ಪ ಚಮಚ ತೊಗೊಂಡೆಲ್ಲ ಅದು ಗಂಟು ಆ ಥರ ಒಡೆದೋಗುತ್ತಲ್ಲ, ಆ ಥರ ಆಗಲಿಲ್ಲಂಗೆ ಸ್ವಲ್ಪ ಚಮಚ ತೊಗೊಂಡು ಅದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಮೊಸರನ್ನ ನಾವು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಮೊಸರಿಲ್ಲ ಅಂದರೆ ನೀವು ಫ್ರೆಶ್ ಕ್ರೀಮ್ ಕೂಡ ಆ್ಯಡ್ ಮಾಡ್ಬೋದು. ಫ್ರೆಶ್ ಕ್ರೀಮ್ಕಿನ್ನ ಮೊಸರಂತೂ ಆಬ್ವಿಯಸ್ಲಿ ಮನೇಲಿ ಇದ್ದೇ ಇರುತ್ತೆ. ಹಾಗಾಗಿ ಮೊಸರನ್ನ ನಾವು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿ ಒಂದು 2 ಮಿನಿಟ್ಸು ಲಿಡ್ನ ಕ್ಲೋಸ್ ಮಾಡಿ ನಾವು ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ಅದರಿಂದ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಅದು ಎಲ್ಲ ಮಸಾಲೆ ಎಲ್ಲ ಹೊಂದ್ಕೊಂಡ್ಬಿಡುತ್ತೆ. ಎಣ್ಣೆ ಸೈಡಿಗೆಲ್ಲ ಎಣ್ಣೆ ಬಿಡುತ್ತೆ. ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ಇಲ್ಲಿ ಒಂದು ಹೂಕೋಸು ಸ್ವಲ್ಪ ಉಳಿದಿತ್ತು ಅಂತ ಹೇಳಿ ಹೂಕೋಸನ್ನ ಬಿಸಿ ನೀರಲ್ಲಿ ತೊಳೆದು ಅದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಹಸಿ ಬಟಾಣಿಯನ್ನು ಅದನ್ನು ಸ್ವಲ್ಪ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡೆ. ನೀವು ಡೈರೆಕ್ಟಾಗಿ ಜಸ್ಟ್ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ನಿಮಗೆ ಬೇಕಾಗಿರೋ ತರಕಾರಿ ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಬಟ್ ತರಕಾರಿನ ನಾವು ಕ್ಯಾರೆಟು ಬೀನ್ಸು ತೊಗೊಂಡ್ವಿ ಅಂದರೆ ಅದನ್ನು ಸ್ವಲ್ಪ ನೀರಲ್ಲಿ ಒಂದು ಕುದಿ ಬೇಯಿಸ್ಕೊಂಡು ಆಮೇಲೆ ಆ್ಯಡ್ ಮಾಡಿಕೊಂಡ್ರೆ ಬೇಗನೆ ಕ್ವಿಕ್ಕಾಗಿ ಆಗಿಬಿಡುತ್ತೆ, ತುಂಬಾ ಟೇಸ್ಟಿ ಆಗುತ್ತೆ. ನಾನಿಲ್ಲಿ ಇವನ್ನೆಲ್ಲ ಏನೂ ಆ್ಯಡ್ ಮಾಡ್ತಿಲ್ಲ, ಜಸ್ಟ್ ಹೂಕೋಸು ಮತ್ತು ಬಟಾಣಿನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ನೀವು ಕ್ಯಾರೆಟು ಬೀನ್ಸು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದೆಲ್ಲ ಸ್ವಲ್ಪ ಬೆಂದಾದಮೇಲೆ ಸ್ವಲ್ಪ ನೀರನ್ನು ಹಾಕಿ ಕುದಿಸ್ಕೋಬೇಕು. ಅದು ಎಲ್ಲ ಕುದಿಬೇಕು, ಅದು ಚೆನ್ನಾಗಿ. ಸ್ವಲ್ಪ ಉಪ್ಪನ್ನು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಕುದಿಸ್ಕೋಬೇಕು. ಅದು ಎಲ್ಲ ಒಂದು ಹಂತಕ್ಕೆ ಕುದ್ದು ಆದಮೇಲೆ ನೀವು ಪನ್ನೀರನ್ನು ಇಲ್ಲಿ ಹಾಕಬೇಕು. ನಿಮ್ಮ ಕ್ವಾಂಟಿಟಿಗೆ ನೀವು ಎಷ್ಟು ಬೇಕೋ ಅಷ್ಟು ಪನ್ನೀರನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನು 200 ಗ್ರಾಮ್ದು 2 ಪ್ಯಾಕೆಟನ್ನು ಇಲ್ಲಿ ಆ್ಯಡ್ ಮಾಡಿದ್ದೆ, ಯಾಕಂದರೆ ತುಂಬ ಜನ ಇದ್ದೀವಿ ಅಂತ ಹೇಳಿಬಿಟ್ಟು 2 ಪ್ಯಾಕೆಟನ್ನು ಕಟ್ ಮಾಡಿ ಹಾಕಿದ್ದೆ. ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡಿಕೊಂಡು ಹಾಕಬೇಕು. ಅದು ಒಂದು 3-4 ನಿಮಿಷ ಅದು ಚೆನ್ನಾಗಿ ಕುದ್ದು ನೀರೆಲ್ಲ ಹೋಗಿ ಸ್ವಲ್ಪ ಗ್ರೇವಿ ಗಟ್ಟಿ ಆಗಬೇಕು. ಸ್ವಲ್ಪ ಗ್ರೇವಿ ಗಟ್ಟಿ ಆಗೋ ತನಕ ಅದನ್ನು ಕುದಿಸ್ಬೇಕಾಗುತ್ತೆ. ನಡುವೆ ನೀವು ಸ್ವಲ್ಪ ಅದನ್ನು ಚಮಚ ತೊಗೊಂಡು ನೋಡ್ತಾ ಇರಬೇಕಾಗುತ್ತೆ, ತಿರುಗಿಸಿ. ಟೇಸ್ಟ್ ಎಲ್ಲ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು, ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಕಮ್ಮಿ ಆದರೆ ನೀವು ಇಲ್ಲಿ ಆ್ಯಡ್ ಕೂಡ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. 3-4 ನಿಮಿಷ ಕುದಿಸಾದ್ಮೇಲೆ ಗ್ರೇವಿ ಗಟ್ಟಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ನೀವು ಮುಚ್ಚಿ ಇಟ್ಬಿಟ್ರೆ ಪನ್ನೀರ್ ಕುರ್ಮಾ ರೆಡಿ ಆಗಿಬಿಡುತ್ತೆ. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬಾ ಇಷ್ಟ ಆಯಿತು ಕೂಡ. ಚಪಾತಿಗೆ, ಪೂರಿಗೆ ಎಲ್ಲನೂ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಬಲೂನ್ ಊದಿ ರೆಡಿ ಮಾಡಿಬಿಟ್ಟೆ ಹೋಗೋಣ ಅಂಥೇಳಿ ರೆಡಿ ಮಾಡೋಕ್ಕೆ ನಿಂತ್ವಿ. ಇವನು ಕೂಡ ಅದರಲ್ಲೇ ಸ್ವಲ್ಪ ಮಲಗಿದ್ದವನು ಎದ್ದು ಬಂದು ಅವನು ಏನೇನೋ ಮಾಡ್ತಾ ಇದ್ದಾನೆ. ಅವನಿಗೆ ಬಲೂನ್ ಅಂದರೆ ತುಂಬಾ ಇಷ್ಟ. ನಮಗೆ ಆ್ಯಕ್ಚುಲಿ ಬರ್ಡೇ ಮಾಡೋದು ಅಂದರೆ ಅಷ್ಟೇನು ಇಷ್ಟ ಆಗಲ್ಲ, ತುಂಬ ಸಿಂಪಲ್ಲಾಗಿ ಇರಬೇಕು ಅಂತಲೇ ಅಂದ್ಕೊತೀವಿ. ಬಟ್ ಅವ್ನು ಖುಷಿಯಾಗಿರಬೇಕು ಅಂತ ಮಾಡಿದ್ವಿ. ಲಾಸ್ಟ್ ಇಯರ್ ಬರ್ಡೇ ತುಂಬಾ ಚೆನ್ನಾಗಾಗಿತ್ತು. ನಾವು ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಸೆಲೆಬ್ರೇಟ್ ಮಾಡಿ ಅಲ್ಲಿ ಸ್ವಲ್ಪ ಎಲ್ಲ ಮಕ್ಕಳಿಗೆ ಡೊನೇಟ್ ಮಾಡಿ ಬಂದಿದ್ವಿ. ಅದು ತುಂಬಾ ಖುಷಿ ಅನಿಸಿತ್ತು. ಈ ಸಲ ಆಗಲಿಲ್ಲ, ಯಾಕಂದರೆ ಊರಿಗೆ ಹೋಗೋದಿತ್ತು, ಅದು ಇದು. ಊರಿಗೆ ಹೋಗಿ ಮಾಡೋ ಪ್ಲ್ಯಾನ್ ಇತ್ತು. ಊರಲ್ಲಿ ಹೋದ ವರ್ಷ ಇಲ್ಲೇ ಮಾಡಿದ್ವಿ. ಒಂದು ಸಲ ಈ ವರ್ಷ ಅಲ್ಲಿ ಮಾಡೋಣ ಅಂದ್ಕೊಂಡ್ವಿ, ಬಟ್ ಅದು ಆಗಲಿಲ್ಲ. ಈ ವರ್ಷ ಕೂಡ ಇಲ್ಲೇ ಆಯಿತು. ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡಲಿಕ್ಕೆ ಆಗಲೇ ಇಲ್ಲ. ತುಂಬಾ ಬೇಜಾರಾಯಿತು. ಬಟ್ ಅದರಲ್ಲೂ ಹೆಂಗಾಯಿತು ಅಂದರೆ ನಮ್ಮೂರಲ್ಲಿ ಒಂದು ಹುಡುಗಿ ಇದೆ, ಸಣ್ಣ ಹುಡುಗಿ. ಆ ಹುಡುಗಿ ಅವ್ರ ಮನೇಲಿ ತುಂಬಾ ಬಡವರಿದ್ದರು. ಹಾಗಾಗಿ ಸ್ವಲ್ಪ ಅವಳಿಗೇನಾದರೂ ಹೆಲ್ಪ್ ಮಾಡೋಣ ಅಂತ ಹೇಳಿಬಿಟ್ಟು ಅವಳಿಗೆ ಸ್ವಲ್ಪ ಬೇಕಾಗಿರೋದೆಲ್ಲ ನಾವು ಈ ಸಲ ಇವನ್ ಬರ್ಡೆಗೆ ಅಂಥೇಳಿ ಕೊಟ್ವಿ. ತುಂಬಾ ಖುಷಿಯಾಯಿತು. ಅದು ಒಂದು ನಮಗೆ ಗೊತ್ತಿಲ್ಲದೇ ಅದು ಏನೋ ಒಂದು ಅಚಾನಕ್ಕಾಗಿ ನಡೆದಿರೋ ಅಂಥ ಘಟನೆ. ತುಂಬಾ ಖುಷಿಯಾಯಿತು. ಅದನ್ನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಈ ವಿಡಿಯೋದಲ್ಲಿ. ಈ ಥರ ಬರ್ಡೇ ಇದ್ದಾಗ ನಾವು ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಿ ಮೋಜು ಮಸ್ತಿ ಮಾಡೋದಕ್ಕಿಂತ ನಮಗೆ ಯಾರಿಗಿಲ್ವೋ ಅವರಿಗೆ ಹೆಲ್ಪ್ ಮಾಡೋದು ತುಂಬಾ ಖುಷಿ ಕೊಡುತ್ತೆ. ತುಂಬಾ ಒಳ್ಳೆ ಕೆಲಸ ಅದು. ಹಾಗಾಗಿ ನನಗೆ ಈ ಥರ ಬರ್ಡೇ ಸೆಲೆಬ್ರೇಷನ್ನು ಜೋರಾಗಿ ಮಾಡೋದು ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ. ಈ ಥರ ಏನಾದರೂ ಹೆಲ್ಪ್ ಮಾಡೋದಂದರೆ ತುಂಬಾ
ಎಷ್ಟು ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಹೆಲ್ಪ್ ಮಾಡಬೇಕು. ಅದು ಈ ಸಲ ಈ ಬರ್ಡೇಲಿ ಹೇಗೋ ಅನ್ಎಕ್ಸ್ಪೆಕ್ಟೆಡಾಗಿ ಆ ಥರ ಒಂದು ಹೆಲ್ಪ್ ಮಾಡಿದ್ವಿ. ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅದನ್ನು ನೋಡಿ. ಈ ಥರ ಬರ್ಡೇ ಸೆಲೆಬ್ರೇಷನ್ನು ಆಯಿತು. ಲಾಸ್ಟ್ ಇಯರು ಅನಾಥಾಶ್ರಮಕ್ಕೆ ಹೋಗಿ ಸೆಲೆಬ್ರೇಟ್ ಮಾಡಿದ್ವಿ. ಈ ಸಲ ಇಲ್ಲೆಲ್ಲ ಸೆಲೆಬ್ರೇಟ್ ಮಾಡಿ ಏನೋ ನಮ್ಮ ಕೈಲಿ ಆದಷ್ಟು ಒಬ್ಬರಿಗೆ ಹೆಲ್ಪನ್ನು ಮಾಡಿದ್ವಿ ಅನ್ನೋ ಸಮಾಧಾನ ಅಂತೂ ಇದೆ. ಎಲ್ಲ ಬೇಗ ಕ್ಲೀನ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಬೇರೆ ಹೋಗಬೇಕಿತ್ತು. ದೇವಸ್ಥಾನಕ್ಕೆ ಆಲೇ ಟೈಮ್ ಆಗಿಬಿಟ್ಟಿತ್ತು. ಹೋಗಿ ಬೇಗ ಬಂದುಬಿಡೋಣ ಅಂತ ಹೊರಟ್ವಿ. ಅದು ಏನಾಗ್ಬಿಡ್ತು, ಇವ್ರದ್ದು ಬೈಕು ಸ್ಟಾರ್ಟೇ ಆಗಲಿಲ್ಲ. ಹೋಗಬೇಕು ಅನ್ನೋಷ್ಟೊತ್ತಿಗೆ ಬೈಕ್ ಅದು ಥಂಡಿಗೆ ಸ್ಟಾರ್ಟೇ ಆಗ್ತಿಲ್ಲ. ಅದೇನೋ ಬ್ಯಾಟ್ರಿ ಏನೋ ಚೇಂಜ್ ಮಾಡಿಸ್ಬೇಕಂತೆ. ಹಾಗಾಗಿ ನಡ್ಕೊಂಡೇ ಹೋದ್ವಿ. ನಡ್ಕೊಂಡು ಹೋಗಿ ಅಷ್ಟರಲ್ಲಿ ಇವರು ನಮ್ಮ ಆಂಟಿಯವರೆಲ್ಲ ಬಂದುಬಿಟ್ಟಿದ್ರು. ಬಂದು ಪಾಪ ಅವರು ವೆಯ್ಟ್ ಕೂಡ ಮಾಡಿದರು. ನಡ್ಕೊಂಡು ಹೋಗಿ ನಡ್ಕೊಂಬರೋ ಅಷ್ಟೊತ್ತಿಗೆ ಸುಸ್ತಾಗ್ಬಿಡ್ತು. ಇವರು ನಾನು ಒಬ್ಬಳೇ ಇವನನ್ನು ಎತ್ಕೊಂಡು ನಡ್ಕೊಂಡು ಬಂದೆ. ಇವರು ಕೇಕೆಲ್ಲ ತೊಗೊಂಡು ಬಂದರು. ಕೇಕ್ ಅಂತೂ ಚೆನ್ನಾಗಿತ್ತು. ಬಟ್ ನಾನೇ ಮನೇಲಿ ಕೇಕ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆಗಲಿಲ್ಲ, ಟೈಮು ಸಾಕಾಗಲಿಲ್ಲ. ಮತ್ತು ಅದು ಚೆನ್ನಾಗಿ ಬಂದಿಲ್ಲ ಅಂದರೆ ಏನು ಮಾಡೋದು ಅನ್ನೋ ಇದು ಇತ್ತು, ಭಯ ಇತ್ತು. ಹಾಗಾಗಿ ಕೇಕ್ ಕೂಡ ಮಾಡಲಿಲ್ಲ. ಬಟ್ ಇವಾಗಿನ ನ್ಯೂಸು ಅದೆಲ್ಲ ನೋಡಿದರೆ ಹೊರಗಡೆ ಕೇಕ್ ತಿನ್ನೋಕ್ಕೆ ಭಯ ಆಗುತ್ತೆ. ಕೇಕಲ್ಲಿ ಅದು ಇದೆ, ಆ ಡ್ರಗ್ಸ್ ಇದೆ, ಈ ಡ್ರಗ್ಸ್ ಇದೆ, ಎಲ್ಲ ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಕೇಕ್ಸ್ದು ಎಲ್ಲ ಶಾಪಲ್ಲಿ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಕೊಂಡು ಅದು ಕಂಡುಹಿಡಿದ್ವಿ, ಇದನ್ನು ಕಂಡುಹಿಡಿದ್ವಿ ಅಂತ ನ್ಯೂಸಲ್ಲಿ, ಪೇಪರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ಬರ್ತಾ ಇರುತ್ತೆ. ಅದನ್ನು ನೋಡಿಬಿಟ್ಟು ನಮಗೆ ಹೊರಗಡೆ ಕೇಕ್ ತಿನ್ನೋಕ್ಕೆ ಭಯ ಆಗುತ್ತೆ. ತುಂಬ ದಿನ ಆಗೋಗಿತ್ತು, ಕೇಕೇ ತಿಂದಿರಲಿಲ್ಲ ಇವೆಲ್ಲ ನ್ಯೂಸ್ ಕೇಳಿ. ಬಟ್ ಈ ಸಲ ಬರ್ಡೇಗೆ ಮಾಡಿಸಿದ್ವಿ. ಬಟ್ ಚೆನ್ನಾಗಿತ್ತು ಕೇಕು, ತುಂಬಾ ಟೇಸ್ಟಿಯಾಗಿತ್ತು. ಟೇಸ್ಟಿಯಾಗಂತೂ ಇರುತ್ತೆ, ಬಟ್ ಹೇಗೆ ಮಾಡಿರ್ತಾರೋ ಗೊತ್ತಿಲ್ಲ. ಚೆನ್ನಾಗಿತ್ತು ಒಟ್ಟಿನಲ್ಲಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಇವರು ರೆಡಿಯಾಗಿಬಿಟ್ಟು ವೆಯ್ಟ್ ಮಾಡ್ತಿದ್ದಾರೆ ಹೋಗಲಿಕ್ಕೆ ದೇವಸ್ಥಾನಕ್ಕೆ. ಬಟ್ ನಂದು ಅಡುಗೆ ಮನೆ ಕೆಲಸನೇ ಮುಗಿತೇ ಇಲ್ಲ. ಇನ್ನೂ ಮಾಡ್ತೀನಿ, ಮುಗಿತಾನೇ ಇಲ್ಲ. ಸ್ವಲ್ಪ ಚಪಾತಿ ಹಿಟ್ಟು ಕೂಡ ಹಾಕಿ ಹೆಲ್ಪ್ ಮಾಡಿದರು. ಹಾಕಿ ಕೊಟ್ಟು ಕಟ್ಟಿ ಇಡ್ತಾ ಇದ್ದಾರೆ, ಅದು ಸಾಲಿಲ್ಲ ಅಂಥೇಳಿ ಡಬ್ಬಿ. ಹಾಗಾಗಿ ನಾನು ಬೇಗ ಚಪಾತಿ ಹಿಟ್ಟನ್ನು ಕಲಸಿ ಮುಗೀತು, ಇನ್ನು ಹೋಗೋಣ ಅಂಥೇಳಿ. ಮತ್ತು ನಾನು ಕೂಡ ರೆಡಿ ಆಗಬೇಕಿತ್ತು, ಅವರಿಬ್ಬರು ರೆಡಿಯಾಗಿದ್ದರು. ಅದೇ ಬೈಕು ಇದ್ದರೆ ಬೇಗನೆ ಹೋಗಿ ಬಂದುಬಿಡ್ತಿದ್ವಿ. ಬಟ್ ಬೈಕ್ ಇಲ್ಲದೆ ಇರೋಕ್ಕೆ ಸ್ವಲ್ಪನೇ ಲೇಟಾಗಿ ಹೋಗ್ಬಿಡ್ತು. ಬಟ್ ಅಂದರೂ ತುಂಬಾ ಚೆನ್ನಾಗಾಯಿತು ಬರ್ಡೇ ಸೆಲೆಬ್ರೇಷನ್ನು. ಸಿಂಪಲ್ ಅಂದ್ಕೊಂಡ್ರು ತುಂಬಾ ಗ್ರ್ಯಾಂಡಾಗಿ ತುಂಬಾ ಖುಷಿಯಾಯಿತು. ಅವ್ನು ತುಂಬ ಖುಷಿಪಟ್ಟ ಅಂಥೇಳಿ ನಮಗೂ ತುಂಬಾ ಖುಷಿಯಾಯಿತು. ಮಕ್ಕಳು ಹ್ಯಾಪಿಯಾಗಿದ್ದರೆ ನಾವು ಹ್ಯಾಪಿಯಾಗಿರ್ತೀವಿ ಅಲ್ವಾ. ಅದು ತುಂಬ ಅಂದರೆ ತುಂಬಾ ನಿಜ. ಅವನು 2 ದಿನದಿಂದ ನಿಂದು ಬರ್ಡೇ ಅಂತ ಹೇಳಿದ್ರೆ ಕೇಕು, ಡ್ರೆಸ್ಸು, ಅಂಗಿ ಹೀಗೆಲ್ಲ ಹೇಳ್ತಾ ಇದ್ದ. ಅದನ್ನ ನೋಡಿನೇ ನನಗೆ ಖುಷಿ ಆಗಿಬಿಟ್ಟಿತ್ತು. ಅವನು ಬರ್ಡೇಲಿ ಅವನೇ ಕೇಕ್ ಕಟ್ ಮಾಡಿದ್ದಾನೆ, ಯಾರು ಹಿಡ್ಕೊಳೋದೇ ಬೇಡ, ಅವನೇ ಕೇಕ್ ಕಟ್ ಮಾಡಿಬಿಟ್ಟ. ಅದನ್ನ ನೋಡಿ ನನಗೆ ಇನ್ನೂ ಖುಷಿ ಆಗೋಯಿತು. ನೀವು ವಿಡಿಯೋ ಕೊನೆ ತನಕ ನೋಡಿ ಬರ್ಡೇ ಸೆಲೆಬ್ರೇಷನ್ ಮಾಡಿರೋದು, ಅವನು ಯಾವ ಥರ ಕೇಕ್ ಕಟ್ ಮಾಡ್ದ, ಎಷ್ಟು ಎಂಜಾಯ್ ಮಾಡ್ದ, ಎಷ್ಟು ಖುಷಿಯಾಗಿದ್ದ ಅನ್ನೋದನ್ನು ನೋಡ್ತೀರಾ ವಿಡಿಯೋದಲ್ಲಿ. ವಿಡಿಯೋ ಸ್ಕಿಪ್ ಮಾಡದೆ ನೀವು ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅವನಿಗೆ ಎಷ್ಟು ಖುಷಿಯಾಗಿದ್ದ ಅನ್ನೋದು. ಜೊತೆಗೆ ಊರಿಗೆ ಹೋಗಲಿಕ್ಕೆ ಪ್ಯಾಕಿಂಗ್ ಕೂಡ ಮಾಡ್ಕೋಬೇಕಿತ್ತು. ಅದನ್ನು ಸ್ವಲ್ಪ ಆವಾಗ ಟೈಮ್ ಇದ್ದಾಗೆಲ್ಲ ಮಾಡ್ಕೊಂಡಿದ್ದೆ. ಒಂದು ಏನು ಕಾಮಿಡಿ ಆಗಿಬಿಟ್ಟಿದೆ ಅಂತಂದರೆ, ನಾನು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಲಿಕ್ಕೆ ಅಂತ ಕೊಟ್ಟಿದ್ದೆ. ಅವರು ಕಾಲ್ ಮಾಡಿದರು ನನಗೆ, ಬನ್ನಿ ಸ್ಟಿಚ್ ರೆಡಿ ಆಗಿದೆ ಇಸ್ಕೊಂಡು ಹೋಗಿ ಅಂತ. ನಾನು ಹೇಳಿದ್ದೆ ಸಂಡೇ ಬೇಕು ಅಂತ ಹೇಳಿಬಿಟ್ಟು. ಅವರು ಓಕೆ ಕಾಲ್ ಮಾಡಿದರು ಪಾಪ. ಸರಿ, ನಾನು 7:30 ಒಳಗಡೆ ಬಂದು ಇಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ ಅವರಿಗೆ. ನಾನು ಈ ಬರ್ಡೇ ಸೆಲೆಬ್ರೇಷನಲ್ಲಿ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಅವ್ರು ಫೋನ್ ಮಾಡಿತ್ತು ಬನ್ನಿ ಅಂತ ಹೇಳಿದ್ದು ಮರ್ತೇ ಬಿಟ್ಟಿದ್ದೀನಿ. ಅವರು ಮತ್ತೆ ಇನ್ನೊಮ್ಮೆ ನನಗೆ ಕಾಲೇ ಮಾಡಿಲ್ಲ, ಯಾಕೆ ಬಂದಿಲ್ಲ ಅಂತ ಹೇಳಿಬಿಟ್ಟು. ಅವರು 9:30ವರೆಗೂ ವೆಯ್ಟ್ ಮಾಡಿದ್ರಂತೆ, ಮಾಡಿ ಹೋಗಿಬಿಟ್ಟಿದ್ದಾರೆ. ನನಗೆ 10:30ಗೆ ನೆನಪಾಗಿದೆ, ಪ್ಯಾಕಿಂಗ್ ಮಾಡುವಾಗ ನೆನಪಾಗಿದೆ, ನಾನು ಬ್ಲೌಸೇ ಇಸ್ಕೊಂಡು ಬಂದಿಲ್ಲ ಅಂತ ಹೇಳಿಬಿಟ್ಟು. ಆವಾಗ ಅವರು ಕಾಲ್ ಮಾಡಿದರು, ರಿಸೀವ್ ಮಾಡಲಿಲ್ಲ. ಬೆಳಗ್ಗೆ ಎದ್ದು ಮಾಡಿ ಸ್ವಲ್ಪ ಬಂದು ಕೊಡಿ ಅಂದರು, ಅವರು ಕೊಡಲಿಲ್ಲ. ಹಾಗಾಗಿ ನಾನು
ಬ್ಲೌಸು ತೊಗೊಂಡೋಗಲಿಲ್ಲ ಊರಿಗೆ, ಸೀರೆನೂ ತೊಗೊಂಡೋಗಲಿಲ್ಲ. ಇಲ್ಲೇ ಬಿಟ್ಟು ಹೋಗಿ ಬೇರೆದೇನೆ ಹಾಕ್ಕೊಂಡು ಜಾತ್ರೆ ಮಾಡಿದ್ದಾಯಿತು. ಸ್ವಲ್ಪ ಬೇಜಾರಾಯಿತು. ಅಯ್ಯೋ, ಅವ್ರು ಫೋನ್ ಮಾಡಿದ್ರು, ಆ್ಯಕ್ಚುಲಿ ನನ್ನದೇ ತಪ್ಪು. ಅವ್ರು ಫೋನ್ ಮಾಡಿದರು, ನಾನು ಹೆಂಗೆ ಮರ್ತುಬಿಟ್ಟೆ ಅದನ್ನು ಅಂಥೇಳಿ. ಹಿಂಗೆ ಯಾಕೋ ಕೆಲವೊಂದು ಮರ್ತೇ ಹೋಗ್ಬಿಡ್ತಾ ಇದ್ದೀನಿ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ನಾನು ಇವ್ರಿಗೆ ಹೇಳ್ತಿದ್ದೆ, ಏನೋ ಆಗಿರ್ಬೇಕು ನನಗೆ, ಯಾಕೋ ಕೆಲವೊಂದೆಲ್ಲ ಸಣ್ಣ ಸಣ್ಣ ವಿಷಯ ಅಂತಲ್ಲ, ಏನೋ ಒಂದು ಮರ್ತೇ ಬಿಡ್ತೀನಿ. ಇಂಪಾರ್ಟೆಂಟ್ ಇಲ್ಲ ಅಂತ ಮರಿತೀನೋ ಅಥವಾ ಯಾಕೆ ಅಂತ ನಂಗೆ ಗೊತ್ತಾಗ್ತಿಲ್ಲ, ಮರ್ತು ಬಿಡ್ತಾ ಇದ್ದೀನಿ. ಹಿಂಗಾಗಿಬಿಟ್ಟಿದೆ. ಸ್ವಲ್ಪ ಬೇಜಾರಾಯಿತು. ಬಟ್ ಇರಲಿ, ಏನಾಗಲ್ಲ, ನೆಕ್ಸ್ಟ್ ಯಾವಾಗಾದರೂ ಉಟ್ಕೊಂಡ್ರಾಯ್ತು ಅಂತ ಹೇಳಿ ಸುಮ್ಮನೆ ಆದ್ವಿ. ಸ್ವಲ್ಪ ಬೇಜಾರಾಯಿತು. ತುಂಬಾ ಚೆನ್ನಾಗಿತ್ತು ಸ್ಯಾರಿ ಕೂಡ. ಬ್ಲೌಸ್ ಕೂಡ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಸಿದ್ದೆ. ಉಟ್ಕೊಳ್ಳೋಣ ಊರಲ್ಲಿ ಅಂದ್ಕೊಂಡಿದ್ದೆ, ಬಟ್ ಅದು ಆಗಲಿಲ್ಲ. ಬೇರೆ ಸೀರೆನ ಉಟ್ಕೊಂಡಿದ್ದೆ. ಅದ್ರ ವಿಡಿಯೋನ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕೂಡ ನೀವು ನೋಡಿ. ಊರಿಗೆ ಹೋಗಿದ್ದು, ನಮ್ಮ ಮನೆಗೆ ಹೋಗಿದ್ದು, ಗಂಡನ ಮನೆಗೆ ಹೋಗಿದ್ದು, ಅದನ್ನೆಲ್ಲ ವಿಡಿಯೋದಲ್ಲಿ ತಿಳಿಸ್ತೀನಿ. ಜಾತ್ರೆ ಕೂಡ ತುಂಬಾ ಚೆನ್ನಾಗಾಯಿತು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಅದ್ರ ವಿಡಿಯೋನ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಇವರಿಗೆ ಈ ಥರ ಏನಾದರೂ ವೆರೈಟಿ ಐಟಮ್ಸ್ ಮಾಡಿದರೆ ಇವ್ರು ಹೆಂಗೆ ಹೇಳ್ತಾರೋ ಅದೇ ಥರ ಮಾಡಬೇಕು, ಅಂದರೆ ಅವರಿಗೆ ಅಷ್ಟೇ ಇಷ್ಟ ಆಗೋದು. ನನ್ನದೇ ವೇನಲ್ಲಿ ನಾನು ಮಾಡಿದರೆ ಅವರಿಗೆ ಸ್ವಲ್ಪನೂ ಇಷ್ಟನೇ ಆಗಲ್ಲ. ಅದಕ್ಕೆ ನೀವು ಹೇಳ್ರಿ, ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಕೇಳಿ, ಇದನ್ನು ಹಾಕು, ನೆಕ್ಸ್ಟ್ ಇದನ್ನು ಹಾಕು ಅಂತ ಹೇಳಿ ಅವ್ರು ಹೇಳ್ದಂಗೆ ಮಾಡಿದೆ. ಆವಾಗ ಅವರಿಗೆ ಇಷ್ಟ ಆಯಿತು. ಬಟ್ ನಡುವೆ ಸ್ವಲ್ಪ ನಂದು ಸ್ವಲ್ಪ ಏನೇನೋ ಆ್ಯಡ್ ಮಾಡೋದಿತ್ತು ಅದರಲ್ಲಿ, ಅದನ್ನೇ ಆ್ಯಡ್ ಮಾಡಿದ್ದೀನಿ. ಹಂಗಾಗಿ ಅವರು, ಇಲ್ಲ ನಾನು ಹೇಳ್ದಂಗೆ ಮಾಡಿದರೆ ಇನ್ನೂ ಚೆನ್ನಾಗಿ ಬಂದಿರೋದು ಅಂತ ಅಂದರು. ಓಕೆ, ಈಗ ಆಲ್ರೆಡಿ ಆಗಿಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ, ಇರಲಿ ಅಂತ ಹೇಳಿ ಸ್ವಲ್ಪ ಟೇಸ್ಟ್ ನೋಡಿದರು. ಸ್ವಲ್ಪ ಹುಳಿ ಜಾಸ್ತಿ ಆಗಿದೆ ಅಂತಂದರು. ನಾನು ಅದೇ ಸ್ವಲ್ಪ ಟೊಮೆಟೊ ಏನೋ ಜಾಸ್ತಿ ಆಗಿರಬೇಕು ಹಾಗಾಗಿ ಸ್ವಲ್ಪ ಹುಳಿ ಅನಿಸಿದೆ ಅವರಿಗೆ, ನನಗೆ ಗೊತ್ತಿಲ್ಲ. ನನಗೇನೋ ಓಕೆ ಅನಿಸಿತ್ತು, ಸ್ವಲ್ಪ ಹುಳಿ ಜಾಸ್ತಿ ಆಗಿದೆ ಅಂದರು. ಹಾಗಾಗಿ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿದೆ. ಆ್ಯಕ್ಚುಲಿ ಇಂಥ ಗ್ರೇವೀಸ್ ಎಲ್ಲ ಮಾಡಿದರೆ ಬೆಲ್ಲ ಅದೆಲ್ಲ ಆ್ಯಡ್ ಮಾಡಬಾರ್ದು, ಅಷ್ಟೊಂದೇನು ಚೆನ್ನಾಗಿ ಅನಿಸಲ್ಲ. ಬಟ್ ಇವರೇನೋ ಹುಳಿ ಸ್ವಲ್ಪ ಮುಂದಾಗಿದೆ ಅಂದಿದ್ದಕ್ಕೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿದೆ. ಗ್ರೇವೀಸಿಗೆಲ್ಲ ಬೆಲ್ಲ ಆ್ಯಡ್ ಮಾಡೋ ಅವಶ್ಯಕತೆಯೇ ಇಲ್ಲ. ಗ್ರೇವೀಸ್ ಅಂದರೆ ಮಸಾಲನೇ ಸ್ವಲ್ಪ ಮುಂದೆ ಇರಬೇಕಾಗುತ್ತೆ. ಹಾಗಾಗಿ ಬೆಲ್ಲಗಿಲ್ಲ ಆ್ಯಡ್ ಮಾಡೋದು ನೆಸೆಸಿಟಿ ಇಲ್ಲ ಅಂತ ನಾನು ಅಂದ್ಕೊತೀನಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಚಪಾತಿ ಜೊತೆಗೆ ನಾನೇ ಲಾಸ್ಟಲ್ಲಿ ಕೊನೆಯಲ್ಲಿ ಎಲ್ಲ ಮುಗಿಸಿ ಕೇಕೆಲ್ಲ ಜಾಸ್ತಿ ತಿಂದಾದಮೇಲೆ ಜಾಸ್ತಿ ಊಟ ಮಾಡೋಕ್ಕೆ ಆಗಲಿಲ್ಲ. ನಾನು ಚಪಾತಿನೂ ತಿನ್ನಲಿಲ್ಲ, ಗ್ರೇವಿನೂ ಕೂಡ ತಿನ್ನಲಿಲ್ಲ ಅಂದ್ಕೊತೀನಿ. ಸ್ವಲ್ಪ ಅನ್ನ ಸಾಂಬಾರು ಅಷ್ಟೇ ಊಟ ಮಾಡಿದ್ದಾಯಿತು. ಮತ್ತು ಪ್ಯಾಕ್ ಮಾಡೋದು ಅದು ಇದು ಹೆವಿ ಕೆಲಸ ಇತ್ತು. ಬೆಳಗ್ಗೆ ಬೇಗ ಎದ್ದು ಹೋಗಬೇಕು ಅಂದ್ಕೊಂಡ್ವಿ, ಬಟ್ ಆಗಲೇ ಇಲ್ಲ. ನೈಟು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಪ್ಯಾಕ್ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ತುಂಬಾ ಲೇಟಾಗಿ ಹೋಗಿತ್ತು. ಬೆಳಗ್ಗೆ ಹಂಗಾಗಿ 6:30 7ಗೆ ಎದ್ದು 8:30 ಇಲ್ಲಿಂದ ಮನೆಯಿಂದ ಹೊರಟ್ವಿ. ಊರಿಗೆ ಹೋಗಿ ಮುಟ್ಟೋ ಅಷ್ಟೊತ್ತಿಗೆ 2:30 ಆಗೋಗಿತ್ತು. ಅಲ್ಲಿ ಸ್ವಲ್ಪ ನಂದು ಬೇರೆ ಕಾಲೇಜಿಗೆ ಹೋಗೋದು ಅದು ಇದು ಕೆಲಸ ಇತ್ತು. ಹೀಗೆ ಆಗೋಯಿತು. ಹೆವಿ ಅಂದರೆ ಹೆವಿ ಕೆಲಸ. 2 ದಿನ ಇದ್ದಿದ್ದು ಊರಲ್ಲಿ, ಮತ್ತೆ ವಾಪಸ್ ಬಂದುಬಿಟ್ವಿ ಊರಿಗೆ, ರಜೆ ಇಲ್ಲ ಅಂತ ಹೇಳಿಬಿಟ್ಟು. ಊರಿಗೆ ಹೋಗಬೇಕು ಅನ್ನೋ ಒಂದು 15 ದಿನದಿಂದ ಊರಿಗೆ ಹೋಗಬೇಕು ಅನ್ನೋ ಖುಷಿ ತುಂಬಾ ಚೆನ್ನಾಗಿ ಇರುತ್ತೆ. ಊರಿಗೆ ಹೋಗಾದ್ಮೇಲೆ ದಿನ ಕಳೆಯೋದೇ ಗೊತ್ತಾಗಲ್ಲ, ಹಾಗೆ ಹೋಗೇ ಬಿಡುತ್ತೆ ದಿನಗಳು. ಇಲ್ಲಿದ್ದಾಗ ದಿನಾನೇ ಪಾಸಾಗಲ್ಲ ಅನಿಸುತ್ತೆ. ಯಾಕಂದರೆ ಬೆಂಗಳೂರಲ್ಲಿ ಯಾರೂ ಇಲ್ಲ, ನಾವೇ ನಮ್ಮ ಮುಖಗಳನ್ನೇ ನಾವು ನೋಡ್ಕೊತ ಕೂರಬೇಕಾಗುತ್ತೆ. ಬಟ್ ಅಲ್ಲಿ ಇಲ್ಲಿ ಅಡ್ಡಾಡೋದು ಆಗೋದಿಲ್ಲ, ಎಷ್ಟಂತ ಹೊರಗಡೆ ಅಡ್ಡಾಡೋಕ್ಕಾಗುತ್ತೆ. ಹಾಗಾಗಿ ಊರಿಗೆ ಹೋದಾಗ ಏನೋ ಖುಷಿ, ಅಲ್ಲಿ ಹೋದಾಗ ದಿನ ಹಾಗೆ ಕಳೆದೋಗ್ಬಿಡುತ್ತೆ. ತುಂಬಾ ಬೇಜಾರಾಗುತ್ತೆ ಬರುವಾಗ. ಈ ಸಲ 2 ದಿನ ಇದ್ದಿದ್ದು ತುಂಬಾ ಬೇಜಾರಾಯಿತು. ಇವರಿಗೆ ರಜಾನೂ ಇಲ್ಲ. ಹಾಗಾಗಿ ಈ ವೆದರು ಚಳಿ, ಅಲ್ಲಂತರೂ ಇನ್ನೂ ಚಳಿ. ನಾವು ಇಲ್ಲೇ ಚಳಿ ಅಂದ್ಕೊಂಡಿದ್ವಿ, ಅಲ್ಲಿ ಇನ್ನೂ ತುಂಬ ಅಂದರೆ ತುಂಬ ಚಳಿ ಇತ್ತು. ಹಾಗಾಗಿ 2 ದಿನಕ್ಕೆ ವಾಪಸ್ ಬಂದುಬಿಟ್ವಿ. ಬಂದಾದಮೇಲೆ ಅಯ್ಯೋ ಮುಗಿದೋಯ್ತಾ ಅಂದ್ಕೊಂಡ್ವಿ. 15 ದಿನದಿಂದ ಊರಿಗೆ ಹೋಗಬೇಕು ಅನ್ಕೊತ ಕುಂತಿದ್ವಿ. ಹೋಗಿ ಬಂದಮೇಲೆ ಅಯ್ಯೋ ಹೋಗಿ ಬಂದುಬಿಟ್ವಲ್ಲ ಅಂದ್ಕೊಂಡ್ವಿ. ಇನ್ನು ಯಾವಾಗ ಇನ್ನೊಂದು 6 ತಿಂಗಳು 7 ತಿಂಗಳು ಗೊತ್ತಿಲ್ಲ ಹೋಗೋದು. ಸ್ವಲ್ಪ ಬೇಜಾರಾಯಿತು ಊರಿಂದ ಬರುವಾಗ. 2 ದಿನಕ್ಕೆ ಬಂದ್ವಿ ಅಂತ ಮನೇಲೆಲ್ಲ ಇನ್ನೂ ಇದ್ವಿ, ಹೋಗುವಂತ್ರಿ ಇನ್ನೊಂದು 2 ದಿನ ಇರ್ರಿ, ಇನ್ನೊಂದು 4 ದಿನ ಇರ್ರಿ ಅಂತ ಹೇಳಿದರು.
ಇರಲಿ ಅಂತ ಬಂದ್ವಿ. ನೋಡಿ ಸಂಜೆ ವೆದರು ತುಂಬಾ ಚೆನ್ನಾಗಿ ಕೂಲಾಗಿ ತಂಪಾಗಿತ್ತು. ಇವರು ಡೆಕೋರೇಷನ್ ಎಲ್ಲ ಮಾಡಿದರು, ನಮ್ಮ ಆಂಟಿಯವರೆಲ್ಲ ಬಂದಿದ್ದರು. ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಬಂದು ಬರ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡಲಿಕ್ಕೆ ರೆಡಿ ಆದ್ವಿ. ಎಲ್ಲ ಮಕ್ಕಳು 3 ಜನ ಮಕ್ಕಳು ಬಲೂನ್ ತಗೊಂಡು ಆಟ ಆಡ್ತಾ ಇದ್ದಾರೆ. ನಾನು ಆ್ಯಕ್ಚುಲಿ ಸ್ಯಾರಿ ಉಟ್ಕೋಬೇಕು ಅಂದ್ಕೊಂಡಿದ್ದೆ, ಬಟ್ ಅದೇ ಏನೇನೋ ಆಗೋಯ್ತು, ಲೇಟ್ ಆಗೋಯ್ತು, ರೆಡಿ ಆಗಲಿಕ್ಕೆ ಟೈಮ್ ಆಗಲಿಲ್ಲ. ಹಾಗಾಗಿ ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಡ್ರೆಸ್ಸನ್ನೇ ಹಾಕ್ಕೊಂಡೆ. ಈ ಥರ ಇದು ಟಿಪಾಯ್ ಕವರು ತುಂಬಾ ಚೆನ್ನಾಗಿ ಅನ್ನಿಸ್ತು. ಇವ್ರು ತರಿಸಿದಾಗ ನಾನು ಆನ್ಲೈನಲ್ಲಿ ಮೀಶೋದಲ್ಲಿ ತರಿಸಿದ್ದು. ಏನು ಜಾತ್ರೆ ಇದೆ, ಏನು ಚೆನ್ನಾಗಿಲ್ಲ ಅಂತ ಹೇಳಿದರು. ಬಟ್ ಅದನ್ನು ಹಾಸ್ಬಿಟ್ಟು ಅದ್ರ ಮೇಲೆ ಫೋಟೋ ಕ್ಲಿಕ್ ಮಾಡಿದ್ರೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ತುಂಬಾ ಚೆನ್ನಾಗಿ ಸಖತ್ತಾಗಿ ಕಾಣಿಸುತ್ತೆ. ಹಂಗಂತೂ ಅದು ತುಂಬ ಅಂದರೆ ತುಂಬ ಇಷ್ಟ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು. ನನಗೂ ಸ್ವಲ್ಪ ತರಿಸಿದಾಗ ಹಾಗೆ ಅನಿಸಿತ್ತು, ಏನು ಜಾತ್ರೆ ಅಂತ. ಬಟ್ ಅದನ್ನು ಹಾಸಿ ಫೋಟೋ ತೆಗ್ದಾಗ ಮಸ್ತ್ ಲುಕ್ ಬಂದಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ನೋಡಿ ಅವನೆಲ್ಲ ಕ್ಯಾಪೆಲ್ಲ ಹಾಕ್ಕೊಂಡು ಡ್ರೆಸ್ ಎಲ್ಲ ಹಾಕ್ಕೊಂಡು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾನೆ. ನನಗಂತೂ ತುಂಬಾ ಖುಷಿ ಆಯಿತು ಅವನ ಖುಷಿನ ನೋಡಿ. ಅವನು ಯಾವಾಗಲಿಂದನೂ ಬರ್ಡೇ ಅಂತಿದ್ದ. ವಿಡಿಯೋ ಎಲ್ಲ ಹ್ಯಾಪಿ ಬರ್ಡೇ ಬಂದಾಗ ತುಂಬಾ ಖುಷಿ ಪಡ್ತಿದ್ದ. ಅದನ್ನು ನೋಡಿ ಇವತ್ತು ಅವನದೇ ಬರ್ಡೇ ಅಂದಾಗ ಇನ್ನೂ ಎಷ್ಟು ಖುಷಿಯಾಗಿರುತ್ತೆ ಅವನಿಗೆ. ಅದನ್ನು ನೋಡಿ ನಮಗೂ ತುಂಬಾ ಖುಷಿ ಆಯಿತು. ನಾವು ಕೇಕ್ ಕಟ್ ಮಾಡೋದೇ ಬೇಡ, ಅವನೇ ಕೇಕ್ ಕಟ್ ಮಾಡಿಬಿಟ್ಟ. ನಾವು ಕೈ ಹಿಡ್ಕೊಳೋದೇ ಬೇಡ, ಅವನೇ ಕೇಕ್ ಕಟ್ ಮಾಡಿ ಅವನೇ ಎಲ್ರಿಗೂ ತಿನ್ನಿಸಿದ. ತುಂಬ ಅಂದರೆ ತುಂಬಾ ಖುಷಿ ಅನ್ನಿಸ್ತು. ತುಂಬಾ ಎಂಜಾಯ್ ಮಾಡ್ದೆ. ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ. ಇವರೆಲ್ಲ ಬಂದಿದ್ದು ತುಂಬಾ ಖುಷಿ ಆಯಿತು ಬರ್ಡೇಗೆ. ಅವನ ಬರ್ಡೇ ತುಂಬಾ ಗ್ರ್ಯಾಂಡಾಗಿ, ಇಷ್ಟು ಗ್ರ್ಯಾಂಡ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅವನಿಗೆ ಮಕ್ಕಳು ಸಿಕ್ಕರೆ ತುಂಬಾ ಚೆನ್ನಾಗಿ ಆಡ್ತಾನೆ. ನಾವು ಯಾರೂ ಬೇಡವೇ ಬೇಡ, ಅಷ್ಟು ಚೆನ್ನಾಗಿ ಎಲ್ಲರ ಜೊತೆ ಹೊಂದ್ಕೊಂಡು ಆಡ್ತಾನೆ. ಅದು ಒಂದು ತುಂಬ ಅಂದರೆ ತುಂಬಾ ಖುಷಿ ನಮಗೆಲ್ಲ. ಈ ಬರ್ಡೇ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಊರಿಗೆ ಹೋಗಿರೋ ವ್ಲಾಗು, ಊರಲ್ಲಿ ಏನೇನು ಮಾಡಿದ್ವಿ, ಯಾವ ಥರ ನಮ್ಮೂರಲ್ಲಿ ಜಾತ್ರೆನ ಮಾಡ್ತಾರೆ, ಯಾವ ಥರ ನಾವೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಟಾಟಾ ಆಂಡ್ರಾಯ್ಡ್ ಜಾಸ್ತಿ ರೇಟ್ ಇಲ್ಲ.